ಇಲ್ಲವೇ ಮಡಿ. ಡಿಸೈಡ್ ನಲ್ಲಿ ಉಡುಪಿ ತಂಡದ ಆದಿ ಲೆಫ್ಟ್ ರೈಡರ್ 5 ಆಟಕ್ಕೆ ನಡುವೆ ಕರ್ನಾಟಕದ ವಿದ್ಯಾಕಾಶಿ ಧಾರವಾಡದ ಅಂಕಣದಲ್ಲಿ ಸಾಕಷ್ಟು ಹೋರಾಟವನ್ನು ನಡೆಸಿಕೊಳ್ತಾ ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ದಾಳಿಗಾನಗಿದೆ. ಈ ಬಾರಿ ಡಬಲ್ ಟೈ ಹೋಲ್ಡ್ ಮೂಲಕ ಇಲ್ಲಿ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ. ಅಂಕಣ 2ರಲ್ಲಿ ಮಂಡ್ಯ ವಿರುದ್ಧ ಬಾಗಲಕೋಟೆ. ಕಿರಣ್ ಒಂದು ಉತ್ತಮವಾದಂತಹ ದಾಳಿಯೊಂದಿಗೆ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾದ್ರು. ಬಾಗಲಕೋಟೆಯ ಬಸ್ಸು ಸಾಕಷ್ಟು ವೇಗದ ದಾಳಿಯೊಂದಿಗೆ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾದ್ರು. ದಯಮಾಡಿ ಇಲ್ಲಿ ನಿಂತಿರೋ ದಯಮಾಡಿ ಹಿಂದೆ ಹೋಗ್ಬೇಕು. ಎಲ್ಲ ಸದಸ್ಯರು ದಯಮಾಡಿ ವೇದಿಕೆ ಹಿಂದೆ ಹೋಗ್ಬೇಕು. ದಯಮಾಡಿ ಹಿಂದೆ ಹೋಗ್ಬೇಕು. ವೇದಿಕೆ ಮುಂದೆ ಇರತಕ್ಕಂಥ ಎಲ್ಲರೂ ಹಿಂದೆ ಹೋಗ್ಬೇಕು. ದಯಮಾಡಿ ನಮ್ಮ ಸದಸ್ಯರು ವೇದಿಕೆನ ಈ ಅತಿಥಿಗಳು ಬರ್ತಾ ಇದ್ದಾರೆ. ದಯಮಾಡಿ ಅತಿಥಿಗಳು ಬಿಟ್ಟು ನಮ್ಮ ತಂಡದ ಸದಸ್ಯರು ಹಿಂದೆ ಹೋಗ್ಬೇಕು. ದಯಮಾಡಿ ಹಿಂದೆ ಕೂತ್ಕೊಳ್ರಿ. ಹಿಂದೆ ಹೋಗ್ರಿ. 22 ಈ ಕಾರ್ಯಕ್ರಮಕ್ಕೆ CK ರಾಮಣ್ಣ ಬಂದಿದ್ದಾರೆ. ದಲಿತ ಮುಖಂಡರು ಹಿರಿಯ ಹೋರಾಟಗಾರರಾದಂತಹ CK ರಾಮಣ್ಣ ಬಂದಿದ್ದಾರೆ. ಅವರಿಗೆ ಎಲ್ಲ ನಮ್ಮ ಸದಸ್ಯರ ಪರವಾಗಿ ಈ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಉಡುಪಿ 23 ಧಾರವಾಡ 22. ಒಂದು ಅಂಕದ ಮುನ್ನಡೆಯಲ್ಲಿ ಉಡುಪಿ ಜಿಲ್ಲಾ ತಂಡ. ಸಕ್ಕರೆ ನಾಡು ನವೀನ್ ದಯವಿಟ್ಟು ಆತ್ಮೀಯ ನವೀನ್ ಅವರು ದಯಮಾಡಿ ಅವ್ರಿಗೂ ಸಹ ನಮ್ಮ ತಂಡದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ರೈಡ್ನಲ್ಲಿ ಮಂಡ್ಯದ ಒಬ್ಬ ಪ್ರೋ ಕಬಡ್ಡಿ ಹೆಸರಂತ ಆಟಗಾರ ವಿಶ್ವಾಸ್ ಗೌಡ 4-1 ಮಂಡ್ಯ ತಂಡ 3 ಅಂಕದ ಅಲ್ಪ ಮುನ್ನಡೆಯಲ್ಲಿದೆ. ದಾಳಿಯಲ್ಲಿ ಬಾಗಲಕೋಟೆ ತಂಡದ ಬಸ್ಸು. ಈಗ ಮಂಡ್ಯದ ಕಿರಣ್ ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಉತ್ತಮವಾದಂತಹ ಟ್ಯಾಕಲ್ ಬಾಗಲಕೋಟೆ ತಂಡದ ಆಟಗಾರರಿಂದ. 4-2 ಇನ್ ಫೇವರ್ ಆಫ್ ಮಂಡ್ಯ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗೌರವ ಅತಿಥಿಗಳನ್ನ ಶ್ರೀಯುತ ಎಂ ವೆಂಕಟೇಶ್ ಮತ್ತು ಗೆಳೆಯರು ಅತ್ಯಂತ ಪ್ರೀತಿಯಿಂದ ಗೌರವಿಸಿ ಸನ್ಮಾನಿಸ್ತಾ ಇದ್ದಾರೆ. ಧಾರವಾಡ ತಂಡದ ಅಪ್ಪು ತೀರ್ಪುಗಾರರು ತೀರ್ಮಾನ ನೀಡುತ್ತಾರೆ. ಆಟಗಾರರು ನಿಮ್ಮಲ್ಲಿ ವಾದ ವಿವಾದ ಬೇಡ, ಹಿಂದಕ್ಕೆ ಬನ್ನಿ. ಈ ಒಂದು ಕಾರ್ಯಕ್ರಮಕ್ಕೆ ಭಾರ್ಗವಿ ಶೆಟ್ಟಿ ಲೇಖಕರು ದಯಮಾಡಿ ವೇದಿಕೆಗೆ ಬರಬೇಕಂತ ಅವರಲ್ಲಿ ನಮ್ಮ ತಂಡದ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ. ಜಾಗ ಬಿಡ್ರಿ. ನಮ್ಮ ಆತ್ಮೀಯರು
ಭಾರಿ ಒಂದು ಸುಲಭವಾದಂತಹ ಟ್ಯಾಕಲ್ಗೆ ಒಳಗಾಗ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ 27-25 2 ಅಂಕದ ಮುನ್ನಡೆಯಲ್ಲಿ ಧಾರವಾಡ. ದಾಳಿಯಲ್ಲಿ ಸುಕೇಶ್ ವಾಪಸ್ ಆಗಿದ್ದಾರೆ. ನಮ್ಮ ನಿಮ್ಮೆಲ್ಲರ ಸ್ನೇಹಜೀವಿ ಅಂಬರೀಶ್ ಮುತ್ಕಟ್ಟೆ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು ಅವರಿಗೆ ನಾವೆಲ್ಲ ತಂಡದ ಪರವಾಗಿ ಒಂದು ಸಣ್ಣ ಸನ್ಮಾನ. ಇಪ್ಪತ್ತೇಳು 25 2 ಅಂಕದ ಮುನ್ನಡೆಯಲ್ಲಿ ಧಾರವಾಡ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಶ್ರೀಯುತ ಮುದ್ಗಟ್ಟಿ ಅವರಿಗೆ ಮುನ್ರಾಜ್ ಅವರು ಬಂದಿದ್ದಾರೆ. ದಯಮಾಡಿ ಅವರು ವೇದಿಕೆಗೆ ಕರ್ತರ್ಬೇಕಂತ ನಮ್ಮ ಸದಸ್ಯರಲ್ಲಿ ಮನವಿ. ದಯಮಾಡಿ ಮೆಣಸಲ್ಲಿ ಮುನ್ರಾಜ್ ಅವರು ಬರ್ತಿದ್ದಾರೆ. ದಯಮಾಡಿ ಅವ್ರನ್ನ ವೇದಿಕೆಗೆ ಕರ್ತರ್ಬೇಕಾಗಿ ಮನವಿ. ಸೂಪರ್ ಟೆಕ್ಲಾರ್ ಆಗಿದೆ ಧಾರವಾಡದ ಬಾಬು. ಇಬ್ಬರು ನಡುವೆ ಭಾರಿ ಆಕ್ರಮಣ ಮಾಡುವ ಪ್ರಯತ್ನ ಇತ್ತು. 2+2 4 ಪಾಯಿಂಟ್ ಧಾರವಾಡ. ಈ ಮೂಲಕ ಆತ್ಮೀಯವಾದಂತಹ ಮುನ್ರಾಜು ಮೆಣಸಿನಲ್ಲಿ ಅವರು ಬಂದಿದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಇವತ್ತು ಕಾರ್ಯಕ್ರಮಕ್ಕೆ ಅಲಿಯನ್ಸ್ ಯೂನಿವರ್ಸಿಟಿಯ ಕುಲಪತಿಗಳಾಗಿರುವ ಶ್ರೀಯುತ ಡಾಕ್ಟರ್ ವಿಶ್ವನಾಥ್ ಅವರು ಮತ್ತು VSS ಬ್ಯಾಂಕ್ ನ ಅಧ್ಯಕ್ಷರಾಗಿರುವ ಶ್ರೀಯುತ ತಿಲಕ್ ಗೌಡರವರು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಅವರಿಗೆ ಶ್ರೀಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ. ಅಲಿಯನ್ಸ್ ಯೂನಿವರ್ಸಿಟಿಯ ಕುಲಪತಿಗಳು ಶ್ರೀಯುತ ಡಾಕ್ಟರ್ ವಿಶ್ವನಾಥ್ ಅಯ್ಯರವರು ಹಾಗೆ ಶ್ರೀಯುತ ತಿಲಕ್ ಗೌಡರವರು VSS ಬ್ಯಾಂಕ್ ಅಧ್ಯಕ್ಷರು, ಅದೇ ರೀತಿ ಯುವ ಮುಖಂಡರಾಗಿರುವ ಶ್ರೀಯುತ ಶಶಿರವರು ಸಹ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹದಿಮೂರು-6 ಸಕ್ಕರೆ ನಾಡು ಮಂಡ್ಯ ತಂಡ ಮುನ್ನಡೆಯಲಿದೆ. ನಮ್ಮ ಇವತ್ತು ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಕಬಡ್ಡಿ ಆಟಗಾರರು ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯ ಶ್ರೀಯುತ ಸತೀಶ್ ರವರು ಆಗಮಿಸಿದರು. ಅವರಿಗೆ ಶ್ರೀಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ. ಫಸ್ಟ್ ಏಡ್ ಹೇಳಿ. ಫಸ್ಟ್ ಏಡ್ ಕೋರ್ಟ್ ನಂಬರ್ 1 ಗೆ ಬನ್ನಿ ಆದಷ್ಟು ಬೇಗ. ಈ ಕಡೆ ಗ್ರೌಂಡ್ ಬನ್ನಿ. ಮೂವತ್ನಾಲ್ಕು 25 ಧಾರವಾಡ ತಂಡದ ಪರವಾಗಿ ಕರಾವಳಿಯ ಬಲಿಷ್ಠ ತಂಡ ಉಡುಪಿಯ ವಿರುದ್ಧ ಕರ್ನಾಟಕದ ಗಂಟು ಮೆಟ್ಟಿದ ನಾಡು
ಕರ್ನಾಟಕದ ವಿದ್ಯಾಕಾಶಿ ಧಾರವಾಡ ಜಿಲ್ಲಾ ತಂಡ ಈಗಾಗಲೇ ಲೀಡ್ ಅನ್ನ ಇಲ್ಲಿ ಪಡ್ಕೊಳ್ತಾ ಕೊನೆಯ ಹಂತದಲ್ಲಿ ಪಂದ್ಯ ಸಾಗ್ತಾ ಇದೆ. ಉಡುಪಿ ತಂಡದ ಸುಕೇಶ್ ಜೂನಿಯರ್ ವಿಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಉಡುಪಿ ಮೂಲದ ಆಟಗಾರ. ಪ್ರೊ ಕಬಡ್ಡಿಯ ರೀತಿಯಲ್ಲಿ ಇನ್ನೊಂದು ಅದ್ಭುತವಾದಂತಹ ವೇದಿಕೆ ಅಂತಂದ್ರೆ ಯುವ ಸೀರೀಸ್, ಆ ಒಂದು ಯುವ ಸೀರೀಸ್ ನಲ್ಲಿ ಸಹ ಪ್ರತಿನಿಧಿಸಿದಂತಹ ಒಂದು ಅನುಭವ ಇತ್ತು. ಕ್ಯಾಪ್ಟನ್, ಲಾಸ್ಟ್ 3 minutes to go in court number 1. ಧಾರವಾಡ ತಂಡಕ್ಕೆ ಡ್ಯೂ ಆರ್ ಟೈ, ಮಾಡು ಇಲ್ಲವೇ ಮಡಿ. ಹಲೋ, ಸರಿ ಆಯ್ತು. Last and final call. Davangere versus Shivamogga. Both team captain bring your team immediately court number 2. ದಾವಣಗೆರೆ ವಿರುದ್ಧ ಶಿವಮೊಗ್ಗ. ಎರಡು ತಂಡ ನಾಯಕರೇ ಆಟಗಾರರನ್ನು ಕಳಿಸಿ ಎರಡನೇ ಕಾರ್ಯ ತನ್ನಿ. ಈ ಪಂದ್ಯಕ್ಕೆ ರೆಫರಿ ಪಪ್ಪಾಪತಿ, ಅಂಪೈರ್ ರಮೇಶ್ ಬಾಬು, ಸಂಪತ್, ಸ್ಕೋರರ್ ನರಸಿಂಹಮೂರ್ತಿ, ಅಸಿಸ್ಟೆಂಟ್ ಸ್ಕೋರರ್ ಕೃಷ್ಣಪ್ಪ, ದೇವರಾಜ್, ಥರ್ಡ್ ರೈಡ್ ಯಮನಪ್ಪ. ಸಕ್ಕರೆ ನಾಡು ಮಂಡ್ಯ ವಿರುದ್ಧ ಬಾಗಲಕೋಟೆ ತಂಡಗಳ ನಡುವೆ ಈಗಾಗಲೇ ಪಂದ್ಯ. ಬಾಗಲಕೋಟೆ ತಂಡಕ್ಕೆ ಡ್ಯೂ ಆರ್ ಟೈ. ಉತ್ತಮವಾದಂತಹ ಒಂದು ಬ್ಯಾಕ್ವರ್ಡ್ ಸಾಗರ್ ಹಾಗೂ ವಿಶ್ವ, ಅದೇ ರೀತಿ ಮಹೇಶ್ ಕೂಡ ಅಲ್ಲಿ ಉತ್ತಮವಾದಂತಹ ಒಂದು ಸಪೋರ್ಟ್ ನೀಡಿದ್ರು. ಸೂಪರ್ ಡೆಕ್ಲಾನ್ ಆಗಿದೆ. ಸಕ್ಕರೆ ನಾಡು ಮಂಡ್ಯ ತಂಡದ ವಿಶ್ವಾಸ್ ಗೌಡ ಸೀನಿಯರ್ ವಿಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ ಪ್ರೊ ಕಬಡ್ಡಿಯಲ್ಲಿ ಪುಣೇರಿ ಪಲ್ಟಾನ್ ಹಾಗೂ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದ ಸಾಕಷ್ಟು ಸ್ಟ್ರಗಲ್ ನಡೀತಾ ಇದ್ದಾರೆ. ಒಂದೊಳ್ಳೆ ಟ್ಯಾಕಲ್ ಬಾಗಲಕೋಟೆಯ ಬಲಿಷ್ಠ ಡಿಫೆನ್ಸ್ ವಿಭಾಗದಲ್ಲಿ ವಿಶ್ವಾಸ್ ಗೌಡ ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದಾವಣಗೆರೆ ಶಿವಮೊಗ್ಗ, ದಾವಣಗೆರೆ ಶಿವಮೊಗ್ಗ ಬೇಗ ಬರಬೇಕು. ಕರ್ಕೊಂಡ್ಬರ್ತೀವಿ, ಕರ್ಕೊಂಬ ಟೀಮ್. ಧಾರವಾಡ ವಿರುದ್ಧ ಉಡುಪಿ. ಸೂಪರ್ ಡೆಕ್ಲಾನ್ ಆಗಿದ್ದ ಸಂದರ್ಭ, ಅದ್ಭುತವಾದಂತಹ ಒಂದು ಬ್ಲಾಕ್ ಉಡುಪಿ ತಂಡದ ಆಟಗಾರರಿಂದ. ಸೂಪರ್ ಟ್ಯಾಕಲ್ ಮೂಲಕ ಇಲ್ಲಿ 2 ಅಂಕದ ಸೇರ್ಪಡೆ ಆಗ್ತದೆ ಉಡುಪಿ ತಂಡಕ್ಕೆ. ರಾಷ್ಟ್ರೀಯ ಆಟಗಾರರು ಕೆಎಸ್ಪಿ ತಂಡದ ಆಟಗಾರರಾದಂತಹ ಸತೀಶ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲ ತಂಡದ ಪರವಾಗಿ ಈ ವೇದಿಕೆಗೆ ಸ್ವಾಗತವನ್ನ ಬಯಸ್ತೇವೆ. ಸಂಕಡ 1ರಲ್ಲಿ ಪಂದ್ಯ ಮುಕ್ತವಾಗಿದೆ. ಉಡುಪಿ ವಿರುದ್ಧ ಧಾರವಾಡ ತಂಡ ವಿಜಯಶೀಲಾಗಿದೆ. ಮುಂದಿನ ಪಂದ್ಯಕ್ಕೆ ಕರೆ ನೀಡಿರುವಂತಹ ಎಲ್ಲ ಆಟಗಾರರು ಆದಷ್ಟು ಬೇಗ ಆಗಮಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಮಂಡ್ಯ ವಿರುದ್ಧ ಬಾಗಲಕೋಟೆ. ಹಾಫ್ ಟೈಮ್ ಸ್ಕೋರ್ ಮಂಡ್ಯ 17, ಬಾಗಲಕೋಟೆ 11. 6 ಅಂಕದ ಮುನ್ನಡೆಯಲ್ಲಿ ಸಕ್ಕರೆ ನಾಡು ಮಂಡ್ಯ. ಈ ಎರಡು ತಂಡಗಳಿಗೆ ಪರಿಚಯ ಮಾಡಿಕೊಳ್ಳಲು ಡಾಕ್ಟರ್ ಶ್ರೀ ವಿಶ್ವನಾಥಯ್ಯ, ತಿರುಪತಿಗಳು ಅಲಯನ್ಸ್ ಕಾಲೇಜ್ ಮತ್ತು ತಿಲಕ್ ಗೌಡರು ಬಿಜೆಪಿ ಅಧ್ಯಕ್ಷರು, ಶಿಶಿರ್ ಅವರು ದಯಮಾಡಿ ಇವ್ರನ್ನ
ಇಲ್ಲ ಅಂತಂದ್ರೆ ಮ್ಯಾಚ್ ಸ್ಟಾರ್ಟ್ ಮಾಡಲ್ಲ ಅಂತೇಳಿ ಈಗಾಗಲೇ ತೀರ್ಪುಗಾರರು ನಮಗೆ ಸೂಚನೆ ನೀಡಿದ್ದಾರೆ. ನಮ್ಮ ಆರಕ್ಷಕ ಸಿಬ್ಬಂದಿ ವರ್ಗದವರು ಒಂದ್ ಸ್ವಲ್ಪ ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಕಿರಣ್ ಇವೆಂಟ್ಸ್ ಅಂಡ್ ಲಕ್ಷ್ಮಿ ಗ್ಯಾಲರಿ ಅದ್ಭುತವಾದಂತಹ ಒಂದು ಇವೆಂಟ್ಸ್ ನಲ್ಲಿ ಒಂದು ಸಾಂಗ್ ಪ್ಲೇ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಅಲ್ಲಿ ಮ್ಯೂಟ್ ಮಾಡಬೇಕು, ಹೋಗೋಣ ಬೇಗ ಅಲ್ಲಿ ಹೋಗು, ಸಾಂಗ್ ಆಗ್ತಾರೆ ಈಗ. ಓಡು ಓಡು ಓಡು, ಹೋಗೋಣ, ಮ್ಯೂಟ್ ಮಾಡಿ. ಎಲ್ಲಿ ಹೇಳು? ಸೆಕೆಂಡ್ ಕಾಲ್, ಕೋರ್ಟ್ ನಂಬರ್ 1, ಯುಕೆ ವಿರುದ್ಧ ಹಾಸನ, ಉತ್ತರ ಕನ್ನಡ ವಿರುದ್ಧ ಹಾಸನ. 2 ತಂಡಗಳಿಗೆ ಇದು 2ನೇ ಕರೆ. ಉತ್ತರ ಕನ್ನಡ ಹಾಸನ 2 ತಂಡಗಳಿಗೆ ಇದು 2ನೇ ಕರೆ. ಈಗ ನಮ್ಮ ವೇದಿಕೆಯ ಪರವಾಗಿ ಡಾಕ್ಟರ್ ಶ್ರೀ ವಿಶ್ವನಾಥಯ್ಯ ಕುಲಪತಿಗಳು ಅಲಯನ್ಸ್ ಕಾಲೇಜು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಕಾರ್ಯಕ್ರಮದ ಎಲ್ಲ ಸದಸ್ಯರ ಪರವಾಗಿ ಅವರಿಗೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹದಿನೆಂಟು 12 ಮಂಡ್ಯ ತಂಡದ ಪರವಾಗಿ ಮಂಡ್ಯ ತಂಡದ ಒಬ್ಬ ಪ್ರೋ ಕಬಡ್ಡಿ ಹೆಸರಂತ ಆಟಗಾರ ವಿಶ್ವಾಸ್ ಗೌಡ, ತಿಲಕ್ ಗೌಡರವರು VSS ನ ಅಧ್ಯಕ್ಷರು, ಬಿಜೆಪಿಯ ಮುಖಂಡರು, ಅವರು ಸಹ ಈ ಒಂದು ವೇದಿಕೆಗೆ ಬಂದಿದ್ದಾರೆ. ಅವರು ಸಹ ನಾವು ಎಲ್ಲ ಸದಸ್ಯರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಎಂಟರೊಂದಿಗೆ ವಾಪಸ್ ಆಗಿದ್ದಾರೆ. ಈ ಬಾರಿ ಸತ್ಯಪ್ಪ ಮಟ್ಟಿ ಪ್ರೋ ಕಬಡ್ಡಿಯ ಸೀಸನ್ 12ರಲ್ಲಿ ಬೆಂಗಳೂರು ಬುಲ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಶಿಶಿರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ಎಲ್ಲ ತಂಡದ ಸದಸ್ಯರ ಪರವಾಗಿ ಸ್ವಾಗತವನ್ನ ಬಯಸ್ತಿದ್ದೇವೆ. ಮಂಡ್ಯ ತಂಡಕ್ಕೆ 2 ಥೈರಾಯ್ಡ್ ದಾಳಿಯಲ್ಲಿ ವಿಶ್ವಾಸ್ 4 ಆಟಗಾರ ನಡುವೆ ಚುರುಕಿನ ಪಾದಗಳ ಚೆನ್ನನಿಗೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಟಗಾರ ಬಿದುಗುಪ್ಪೆ ಪಂಚಾಯತಿಯ ಅಧ್ಯಕ್ಷರಾದಂತಹ ನಾರಾಯಣ್ ನರಸಾಪುರ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮೆಲ್ಲ ಸದಸ್ಯರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ.
19-12 ದ್ವಿತೀಯಾರ್ಧದಲ್ಲೂ ಸಹ ಮಂಡ್ಯ ತಂಡದ ಆಟಗಾರರಲ್ಲಿ ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರೆ. ವಿಶ್ವಾಸ್ ಬಾಗಲಕೋಟೆಯ 3 ಆಟಗಾರ ನೋಡುವ ಸಮಯವನ್ನು ವ್ಯರ್ಥ ಮಾಡುವಂತಹ ಒಂದು ಪ್ರಯತ್ನ. ಮಂಡ್ಯ 19, ಬಾಗಲಕೋಟೆ 12. ಅಂಕಣ 1ರಲ್ಲಿ ದಾವಣಗೆರೆ ವಿರುದ್ಧ ಶಿವಮೊಗ್ಗ. ದಾವಣಗೆರೆ ತಂಡದಲ್ಲಿ ಬೆಂಗಳೂರು ಬುಲ್ಸ್ ತಂಡವನ್ನು ಪ್ರತಿನಿಧಿಸಿದಂತಹ ಜರ್ಸಿ ನಂಬರ್ 11 ಆಟಗಾರ ಚಂದ್ರ ನಾಯ್ಕ ಅವರನ್ನ ಕಾಣಬಹುದು. ಹಾಗೆ ಶಿವಮೊಗ್ಗ ತಂಡದಲ್ಲಿ ಜರ್ಸಿ ನಂಬರ್ 14 ಆಟಗಾರ ಗಗನ್ ಗೌಡ ಯುಪಿ ಯೋಧ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರರನ್ನ ಕಾಣಬಹುದು. ದಾಳಿಯಲ್ಲಿ ಶಿವಮೊಗ್ಗ ತಂಡದ ಸೋಮ 5 ಆಟಗಾರ ಹುಡುಗ ಎತ್ತರದ ನಿಲುವಿನ ಆಟಗಾರ. ಒಂದು ಎಡಕ್ಕೆ ವಾಪಸ್ಸಾದ್ರಿ ಭಾರಿ ದಾವಣಗೆರೆಯ ಜರ್ಸಿ ನಂಬರ್ 13 ಆಟಗಾರ. ಬೋನಸ್ ಸಾಮಾನ್ಯ ಸಂದರ್ಭ 4-2 ಅಂಕದ ಮುನ್ನಡೆಯಲ್ಲಿ ಶಿವಮೊಗ್ಗ ತಂಡ. ದಾಳಿಯಲ್ಲಿ ಪ್ರಜ್ವಲ್ ಚುರುಕಿನ ಪಾದಗಳ ಚಲನೆಯೊಂದಿಗೆ ದಾವಣಗೆರೆಯ 5 ಆಟಗಾರರ ಅಂಕಕ್ಕಾಗಿ ಪ್ರಯತ್ನವನ್ನು ನಡೆಸಿಕೊಳ್ತಾ ಇದ್ದಾನೆ. BSPಯ ಹಿರಿಯ ರಾಷ್ಟ್ರ ಪುರಸ್ಕೃತರಾದಂತಹ ಚಿನ್ನಪ್ಪ ಅವರು ಬಂದಿದ್ದಾರೆ. ಹಿರಿಯ ಮುಖಂಡರು ದಯಮಾಡಿ ಅವರು ವೇದಿಕೆಗೆ ಕರ್ಕೊಂಡು ಹೋಗ್ಬೇಕಂತ ಸದಸ್ಯರಲ್ಲಿ ಮನವಿ. ಬಾಗಲಕೋಟೆ ತಂಡದ ಸತ್ಯಪ್ಪ, ಮಂಡ್ಯದ 7 ಆಟಗಾರ ನಡುವೆ ಲೆಫ್ಟ್ ರೈಡರ್, ರೈಟ್ ಕಾರ್ನರ್ ಭಾಗದಲ್ಲಿ ಸಚಿನ್, ಲೆಫ್ಟ್ ಕವರ್ ಭಾಗದಲ್ಲಿ ಅಭಿಷೇಕ್ ಗೌಡ. ಪ್ರೋ ಕಬಡ್ಡಿಯಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದ ಆಟಗಾರ ಜರ್ಸಿ ನಂಬರ್ 4ರಲ್ಲಿ ಕಾಣಿಸಿಕೊಳ್ತಾ ಇದ್ದಾನೆ ಮಂಡ್ಯ ತಂಡದಲ್ಲಿ. ಸಾಕಷ್ಟು ಪ್ರಯತ್ನ ಇತ್ತು, ಆದ್ರೆ ದಾಳಿಗಾರ ಸಾಕಷ್ಟು ಹೋರಾಟ ನಡೆಸಿಕೊಳ್ತಾ ಇದ್ರು. ಆದ್ರೆ ಇಲ್ಲಿ ಈಚ್ 1 ಪಾಯಿಂಟ್. ಒಬ್ಬ ಡಿಫೆಂಡರ್ ಇಲ್ಲಿ ಮಿಡ್ ಲೈನ್ ಅನ್ನು ಕ್ರಾಸ್ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ದಾಳಿಗಾರನ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲದ ಕಾರಣ ಇಲ್ಲಿ ಈಚ್ 1 ಪಾಯಿಂಟ್ ಅಂತ ಹೇಳಿ ನೀಡಲಾಗಿದೆ. ದಾಳಿಗಾರನ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ಡಿಫೆಂಡರ್ ಮಿಡ್ ಲೈನ್ ಕ್ರಾಸ್ ಮಾಡಿದ್ರೆ ಆ ಒಂದು ಸಂದರ್ಭದಲ್ಲಿ ಆಂಟಿ ಕ್ರಾಸ್ ಅಂತ ಹೇಳಿ ರೈಡರ್ ಸೇಫ್ ಅಂತ ಹೇಳಿ ನೀಡಬಹುದು. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಕಬಡ್ಡಿ ಆಟಗಾರರು, ಬೆಂಗಳೂರು ಸಿಟಿ ಪೊಲೀಸ್ನ ಶ್ರೀಯುತ ಅತ್ಯುತ್ತಮ ಆಟಗಾರ ವಿಭಾಗದ ಆನೇಕಲ್ ಭಾಗದ ಹೆಸರಾಂತ ಆಟಗಾರರು ಶ್ರೀಯುತ ಗೋಪಾಲ್ ಅವರು ಆಗಮಿಸಿದರೆ ಅವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಾಕಷ್ಟು ಹೋರಾಟ ಇತ್ತು, ಆದ್ರೆ ದಾವಣಗೆರೆಯ ಬಲಿಷ್ಠ ಡಿಫೆನ್ಸ್ ಇಲ್ಲಿ
ಒಂದು ಅದ್ಭುತವಾದಂತಹ ಟ್ಯಾಕಲ್, ಈ ಮೂಲಕ ಸ್ಕೋರ್ 7 ಈಚ್. ಆನೇಕಲ್ಲು ಪುರಸಭಾ ಸದಸ್ಯರಾದಂತಹ ರಘುವಣ್ಣನವರು ಈ ಕಾರ್ಯಕ್ರಮಕ್ಕೆ ಬಂದು ಈ ರಾಜ್ಯ ಕಬಡ್ಡಿ ಪಂದ್ಯಾವಳಿಯ ಪುರುಷರ ಕಬಡ್ಡಿ ಪಂದ್ಯಾವಳಿಯ ರೂವಾರಿಗಳು ಮತ್ತು ನಮ್ಮ ಗ್ರೂಪ್ನ ಮುಖ್ಯವಾದಂಥ ಗುರಣ್ಣನವರು ಅವರಿಗೆ ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ. ಗ್ರೂಪ್ನಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಬಂದು ಗುರಣ್ಣನವರ ಪ್ರೀತಿ ವಿಶ್ವಾಸಕ್ಕೆ ಬಂದು ಅವರಿಗೆ ಜೊತೆಗೂಡಿ ಸೆಲ್ಫಿ ತೆಗೆದುಕೊಳ್ಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಹಾಗೂ ಆನೇಕಲ್ ಪುರಸಭಾ ವ್ಯಾಪ್ತಿಯ 22ನೇ ವಾರ್ಡ್ನ ರಘುವಣ್ಣವರು ಬಹಳ ಪೂರ್ವಕವಾಗಿ ಬಹುದಾಕಾರದ ಆಹಾರವನ್ನು ಹಾಕಿ ಅವರಿಗೆ ಸನ್ಮಾನಿಸುತ್ತಿದ್ದಾರೆ. ನಮ್ಮ ಎಲ್ಲರ ಸದಸ್ಯರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೂ ಇದೇ ನಮ್ಮ ಹಾಗೂ ಈ ಕಾರ್ಯಕ್ರಮಕ್ಕೆ ಚಿಕ್ಕಗಡೆ ವೈ ಚಿನ್ನಪ್ಪನವರು ಬಂದಿರ್ತಾರೆ. ಅವರಿಗೂ ಸಹ ಈ ಒಂದು ನಮ್ಮ ಸಮಿತಿ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸುತ್ತೇವೆ. ಅವರಿಗೆ ಸುಮಾರು 2009 10ನೇ ಸಾಲಿನಲ್ಲಿ ಜಿಲ್ಲಾ ಮಟ್ಟದ ಪ್ರಶಸ್ತಿ ಹಾಗೂ 2009 10ರಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಸಹ ಅವರಿಗೆ ಲಭ್ಯವಾಗಿರುತ್ತದೆ. ಹಾಗೂ ನಮ್ಮ ಹಿರಿಯರು ಶೆಟ್ಟಳ್ಳಿ ಎಸ್ ಗೋಪಾಲಣ್ಣವರು ಸಹ ಬಂದಿದ್ದಾರೆ. ಅವರಿಗೂ ಸಹ ಈ ಸಮಿತಿ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸುತ್ತೇವೆ. ಅಂಕಣ 1ರಲ್ಲಿ ದಾವಣಗೆರೆ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ಮಾಳಪ್ಪ. ಈ ಕಾರ್ಯಕ್ರಮಕ್ಕೆ ಗುರಣ್ಣನವರಿಗೆ ಬೆನ್ನೆಲುಬಾಗಿ ನಿಂತಹ 22ನೇ ವಾರ್ಡಿನ ರಘುವಣ್ಣನವರಿಗೆ ಧನ್ಯವಾದಗಳು. ಇದೇ ರೀತಿ ನಮ್ಮ ಜೊತೆಗೂಡಿ ಈ ಆನೇಕಲ್ ತಾಲೂಕಿನ ಬಿಜೆಪಿಯ ಮಂಡಲ ಅಧ್ಯಕ್ಷರಾದಂಥ ರಘುವಣ್ಣವರು ಈ ಕಾರ್ಯಕ್ರಮ ಬಂದು ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ದಾಳಿಯಲ್ಲಿ ಸೋಮ 8-8 ಸಮಬಲ ಹೋರಾಟದಲ್ಲಿ ಪಂದ್ಯ. ಹಾಗೂ ಮುಖದ ಆಟಗಾರ ಲೆಫ್ಟ್ ಕವರ್ ಭಾಗದಲ್ಲಿದ್ದಂತಹ ಮನೋಜ್ ಹಾಗೂ ಸಹ ಆಟಗಾರರಿಂದ ಒಂದೊಳ್ಳೆ ಟ್ಯಾಕಲ್. ಹಾಗೂ ಇದೇ ಕಸಬಾ ಹೋಬಳಿ ಆಲ್ದೇನಹಳ್ಳಿ ಗ್ರಾಮದ ರಾಮಚಂದ್ರನ್ ವೇದಿಕೆಗೆ ಬರಬೇಕು. ಅವರಿಗೆ ನಮ್ಮ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿದ್ದೇವೆ. ದಾವಣಗೆರೆ ವಿರುದ್ಧ ಶಿವಮೊಗ್ಗ, ಎರಡು ಅಕ್ಕಪಕ್ಕದ ಜಿಲ್ಲೆಗಳ ನಡುವೆ ಅದ್ಭುತವಾದಂತಹ ಪಂದ್ಯ ಸಾಗ್ತದೆ. ಭಾರಿ ಅಂಜು ನಾಯ್ಕ್ ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭ. 3 ಆಟಗಾರ ನಡುವೆ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಅಂಜು ನಾಯ್ಕ್ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರು. ಮತ್ತೆ ದಾಳಿಯಲ್ಲಿ ದಯವಿಟ್ಟು ಸ್ವಲ್ಪ ಹಿಂದೆ ಬರಬೇಕು, ಸ್ವಲ್ಪ ಹಿಂದೆ ಬರಬೇಕಾಗಿ ತಮ್ಮಲ್ಲಿ ನಮ್ರತೆಯಿಂದ ಬೇಡ್ಕೊಳ್ತೇವೆ. ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಬಂಗಾರದ ಪದಕವನ್ನು ಪಡ್ಕೊಂಡಂತ ಒಬ್ಬ ಶ್ರೇಷ್ಠ ಆಟಗಾರ ಪ್ರಜ್ವಲ್. ಉತ್ತಮವಾದಂತಹ ಟಚ್ ಪಾಯಿಂಟ್ ನೊಂದಿಗೆ ಸ್ಕೋರ್ 9-9 ಸಮಬಲ ಹೋರಾಟದಲ್ಲಿ ಪಂದ್ಯ ಸಾಗ್ತದೆ ದಾವಣಗೆರೆ ವಿರುದ್ಧ ಶಿವಮೊಗ್ಗ. ಈ ಒಂದು ಕಬಡ್ಡಿ ಪಂದ್ಯಗಳನ್ನ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರ ಮಾಡಲಾಗ್ತಾ ಇದೆ. 2 ಅಂಕಣದಲ್ಲಿ ಪಂದ್ಯ ನಡೀತಾ ಇರೋದ್ರಿಂದ ನೀವು ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ. ಹಲೋ, ದಯಮಾಡಿ ನಮ್ಮ ತಂಡದ ಸದಸ್ಯರು ದಯಮಾಡಿ ಪ್ರಿಂಟರ್ ಸ್ವಲ್ಪ ಎಲ್ಲ ಇದೆ. ದಾಳಿಯಲ್ಲಿ ಪ್ರಜ್ವಲ್ ಶಿವಮೊಗ್ಗ ತಂಡದ ಒಬ್ಬ ಪ್ರಮುಖ ದಾಳಿಗಾರನಾಗಿ ಸಾಕಷ್ಟು ಸಮಯದಿಂದ ಶಿವಮೊಗ್ಗ ತಂಡದ ಒಬ್ಬ ಪ್ರೋ ಕಬಡ್ಡಿ ಹೆಸರಂತ ಆಟಗಾರ ಗಗನ್ ಗೌಡ ಅವರು ಔಟ್ ಆಗಿ ಅಂಕಣದ ಹೊರಗಡೆ ಇರುವಂತದ್ದು. ದಾವಣಗೆರೆ ತಂಡಕ್ಕೆ ಡಿಫೆನ್ಸ್ ಭಾಗದಲ್ಲಿ ಒಂದು ಯಶಸ್ವಿಯಾದಂತಹ ಟ್ಯಾಕಲ್ಗಳನ್ನ ಸಾಧಿಸಿಕೊಳ್ತಾ ಸಮಬಲ ಹೋರಾಟವನ್ನ ಸಾಧಿಸಿಕೊಳ್ತಾ ಇದ್ದಾರೆ. ಬಾಗಲಕೋಟೆ ವಿರುದ್ಧ ಮಂಡ್ಯ, ಈ ಪಂದ್ಯದಲ್ಲಿ ಸಕ್ಕರೆ ನಾಡು ಮಂಡ್ಯ ತಂಡದ ಆಟಗಾರರು ಸಾಕಷ್ಟು ಅಂಕದ ಮುನ್ನಡೆಯೊಂದಿಗೆ ಲೀಡ್ ಅನ್ನ ಹೆಚ್ಚಿಸಿಕೊಳ್ತಾ ಇದ್ದಾರೆ. ದಾವಣಗೆರೆಯ ಜಿತೇಂದ್ರ ಯುವ ದಾಳಿಗಾರ ಚಿರುಕಿನ ಒಂದು ದಾಳಿಯೊಂದಿಗೆ ಶಿವಮೊಗ್ಗ ತಂಡದ ವಿರುದ್ಧ 2 ಅಂಕದ ಮುನ್ನಡೆ. ಈ ಬಾರಿ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಟಗಾರ ಮನೋಜ್
ಒಂದು ಅದ್ಭುತವಾದಂತಹ ಆಂಕಲ್ ಹೋಲ್ಡ್, ಬಿಗಿಯಾದಂತಹ ಒಂದು ಹಿಡಿತವನ್ನು ಸಾಧಿಸಿಕೊಂಡಿದ್ದಾನೆ. ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಮನೋಜ್ 1+2 3 ಪಾಯಿಂಟ್ ದಾವಣಗೆರೆ. ಈ ಮೂಲಕ ಸ್ಕೋರ್ 15-10 ದಾವಣಗೆರೆ ತಂಡದ ಪರವಾಗಿ. ಅಂಕಣ 2ರಲ್ಲಿ ಮಂಡ್ಯ ವಿರುದ್ಧ ಬಾಗಲಕೋಟೆ 28-18 ಮಂಡ್ಯ ತಂಡದ ಪರವಾಗಿ. 10 ಅಂಕದ ಮುನ್ನಡೆಯಲ್ಲಿ ಮಂಡ್ಯ ತಂಡ. ನಮ್ಮ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಸಹಕಾರದೊಂದಿಗೆ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ಶ್ರೀಯುತ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರಾಗಿ ಶ್ರೀಯುತ ಪಿ ಮುನಿ ಅವರು, ಶ್ರೀಯುತ ಕೆ ಮುನಿ ಅವರು, ಶ್ರೀಯುತ ಕೆ ನಾರಾಯಣಪ್ಪರವರು, ಶ್ರೀಯುತ ಪಿ ಅಶೋಕ್ ಕುಂದಳ್ಳಿರವರು, ವೈ ಮುನಿರಾಜ್ರವರು, ರಮೇಶ್ ರಾಮಸಾಗರ, ಸಂಪಂಗಿ ರಾಮಸಾಗರ, ಸುರೇಶ್ ಮರ್ಸೂರು, ರಮೇಶ್ ಮರ್ಸೂರು, ಉದಯ್ ಆಂಜಿರವರು, ಮುತ್ತುರಾಜ್ರವರು, ಲಕ್ಷ್ಮೀಕಾಂತ್ ರವರು, ಸುರೇಶ್ ರವರು ಮಾಸ್ಟರ್, ನಂದೀಶ್ ರಾಮಸಾಗರ, ಉದಯ್ ಕುಮಾರ್ ಹೊಸಹಳ್ಳಿ. ಕೋರ್ಟ್ ನಂಬರ್ 1, ಲಾಸ್ಟ್ ಅಂಡ್ ಫೈನಲ್ ಕಾಲ್, UK ವರ್ಸಸ್ ಹಾಸನ. ಬಾಟಮ್ ಕ್ಯಾಪ್ಟನ್ ಬ್ರಿಗೇಡ್ ಟೀಮ್ ಇಮಿಡಿಯೇಟ್ಲಿ ಕೋರ್ಟ್ ನಂಬರ್ 1. ಉತ್ತರ ಕನ್ನಡ ವಿರುದ್ಧ ಹಾಸನ. 2 ತಂಡಗಳಿಗಿದ್ದು ಅಂತಿಮ ಕರೆ. ತಂಡದ ನಾಯಕರು ಆಟಗಾರನ ಅಣಿಗೊಳಿಸಿ ಅಂಕಣ 1ಕ್ಕೆ ಕರೆತನ್ನಿ. ನಮ್ಮೆಲ್ಲ ಸದಸ್ಯರು ಮುಂದೆ ನಮಗಿದು ಅಂತಿಮ ಕರೆ. ಅಂಕಣ ಬೇಗ ಬರಬೇಕು. ಕೋಚ್ ಹಾಸನ್ ಎಲ್ಲ ಸದಸ್ಯರು ಹೋಗಿ ಕರ್ಕೊಂಡ್ ಬರ್ಬೇಕಂತ ಮನೆ ಮಾಡ್ಕೋದ್ರೆ ಎಲ್ಲ ಹೋಗ್ರಿ. ಇಲ್ಲಿ 3 ಜನ ಇಲ್ಲೇ ಇರ್ರಿ, ಇನ್ನೆಲ್ಲ ದಯಮಾಡಿ ಅಲ್ಲೇ ಹೋಗ್ರಿ. ಈ ವೇದಿಕೆ ಮೇಲೆ 3 ಸದಸ್ಯರು ಇಲ್ಲೇ ಇಟ್ಕೊಳ್ರಿ ದಯಮಾಡಿ. ಎಲ್ಲ ಸದಸ್ಯರು ಅಲ್ಲಿ ಹೋಗ್ಬೇಕು. ವಿಶೇಷವಾಗಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಾಲ್ವಿನ್ ಶಿಕ್ಷಣ ಸಂಸ್ಥೆಯ ಬಾಲ್ವಿನ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಂಸ್ಥಾಪಕರು, ಈಗ ಹಿರಿಯ ಕಬಡ್ಡಿ ಆಟಗಾರರು, ನಮ್ಮೆಲ್ಲರ ಮೆಚ್ಚುಮೆಚ್ಚಿನ ಕಬಡ್ಡಿ ಆಟಗಾರರಾದ ಗೋಪಾಲಣ್ಣವರು ನಮ್ಮ ತಾಲೂಕಿನ ಆಟಗಾರರು. ಹಾಗಾಗಿ ಅವರಿಗೆ ನಮ್ಮೆಲ್ಲ ಸದಸ್ಯರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಂದು ಕೆಲವೇ ಕ್ಷಣದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಾಲ್ವಿನ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಂಸ್ಥಾಪಕರು ಶ್ರೀಯುತ ವೇಣುಗೋಪಾಲ್ ಸರ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ವಿಶೇಷವಾಗಿ ಎಲ್ಲ ಕ್ರೀಡಾಪಟುಗಳಿಗೆ ವಸತಿ ವ್ಯವಸ್ಥೆ ಮತ್ತು ಬಸ್ ವ್ಯವಸ್ಥೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಒಂದು ಕೊಡುಗೆ ನೀಡಿದರೆ ಅವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಪ್ರೀತಿಯ ಆಧಾರದ ಸುಸ್ವಾಗತವನ್ನು ಬಯಸಲಿಕ್ಕಿದ್ದೇವೆ. ಮಂಡ್ಯ ವರ್ಸಸ್ ಬಾಗಲಕೋಟೆ. ಈಗಾಗಲೇ ಬಾಗಲಕೋಟೆ ವಿರುದ್ಧ ಮಂಡ್ಯ ತಂಡ 11 ಅಂಕದ ಅಂತರದೊಂದಿಗೆ ವಿಜಯಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಪುರಸಭಾ ಅಧ್ಯಕ್ಷರು ಶ್ರೀಯುತ BM ನಾಗರಾಜ್ ರವರು ಆಗಮಿಸಿದರೆ ಅವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ